ಏನು ಜುಲೈ 1ನೇ ತಾರೀಕಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ SIR ನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಈ ದಿನ ಈಗಾಗಲೇ ನಾನು 2004ರಿಂದ ಕೇತನಹಳ್ಳಿಯ ಮತದಾನದ ಹಳ್ಳಿನಲ್ಲಿ ನಮ್ಮ ಕುಟುಂಬದ ಮತದಾನ ಚೀಟಿಯಲ್ಲೇನಿದೆ. ಇವತ್ತು ಈ ಒಂದು ಪರಿಷ್ಕರಣೆಯಲ್ಲಿ ನಮ್ಮ ಕುಟುಂಬದ 4 ಮತ ಏನಿದೆ, ಇವತ್ತು ನಾವು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೇವೆ ಕುಟುಂಬ ಸಮೇತರಾಗಿ. ಇಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲ ರೀತಿಯ ಮಾಹಿತಿಗಳನ್ನು ಪಡೆದಿದ್ದಾರೆ. ನಿಯಮಾವಳಿಯ ಪ್ರಕಾರ ಇವತ್ತು ಇದಕ್ಕೆ ಒಂದು ಚಾಲನೆ ನಮ್ಮ ಕುಟುಂಬದಿಂದ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿ ಬಯಸ್ತೀನಿ. ಈಗ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಒತ್ತಾಯ ಮಾಡ್ತೀರಿ ಸರ್? ಈಗಾಗಲೇ ರಾಜ್ಯ ಸರ್ಕಾರದ ನಡವಳಿಕೆ ಈ ಒಂದು ಪ್ರಕ್ರಿಯೆ ನಡೆಸ್ತಕ್ಕಂಥವರು ರಾಜ್ಯದ ಸಿಬ್ಬಂದಿ ವರ್ಗ, ನೌಕರ ವರ್ಗ ಏನಿದೆ, ಅವರುಗಳು ಇದನ್ನ ನೇತೃತ್ವ ವಹಿಸಿರ್ತಕ್ಕಂಥದ್ದು. ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಪ್ರತಿಯೊಂದು ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಮತದಾರರನ್ನ ಖುದ್ದು ಭೇಟಿ ಮಾಡಿ ಈ ಒಂದು ಹೊಸ ಒಂದು ರಿವಿಷನ್ಗೆ ಎಲ್ಲ ಪ್ರಾಮಾಣಿಕವಾದ ಕೆಲಸ ಏನಾಗಬೇಕಾಗಿದೆ. ರಾಜ್ಯದಲ್ಲಿ ಮೊದಲನೇ ದಿವಸದಿಂದಲೇ ಒಂದು ರೀತಿಯ ನಿಯಮಾವಳಿಗಳೇನಿದೆ, ಆ ನಿಯಮಾವಳಿಗಳನ್ನ ಗಾಳಿಗೆ ತೋರಿ ಯಾವುದೋ ಛತ್ರದಲ್ಲೋ ಮತ್ತಿನ್ಯಾವುದೋ ಮನೆಯಲ್ಲೋ ಕೂತು ಒಂದು ರೀತಿ ಸಂತೆ ಮೈದಾನದಲ್ಲಿ ಈ ಪ್ರಕ್ರಿಯೆ ಮಾಡಿದಂಗೆ ಮಾಡಿರ್ತಕ್ಕಂಥದ್ದು. ಇದು ಚುನಾವಣಾ ಆಯೋಗದವರು ಇದರ ಉಸ್ತುವಾರಿಯನ್ನು ವಹಿಸಿದ್ರು. ಈ ಒಂದು ಕಾರ್ಯಕ್ರಮ ನಡೆಸ್ತಕ್ಕಂಥದ್ದು ಆಯಾ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ನೌಕರ ವರ್ಗದವರಿಗೆ ಈ ಜವಾಬ್ದಾರಿ ಕೊಟ್ಟಿರ್ತಾರೆ. ಕರ್ನಾಟಕದಲ್ಲಿ ಇವತ್ತೇನು 1ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ, ಇವತ್ತು 5ನೇ ದಿನಕ್ಕೆ ಬಂದಿದ್ದೀವಿ. ಇವತ್ತು ಈ ಒಂದು SIR ವಿಷಯದಲ್ಲೇ ಕಳೆದ 2 ವರ್ಷದಿಂದ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಗೊಂದಲಗಳು ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಆಪಾದನೆ ಮಾಡ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥದ್ದು ಏನು ನಡೀತಾ ಇದೆ. ಅದರ ಮುಖಾಂತರ ವಿರೋಧ ಪಕ್ಷಗಳ ಪರವಾಗಿರ್ತಕ್ಕಂಥವರ ಮತಗಳನ್ನ ಇವತ್ತು ಡಿಲೀಟ್ ಮಾಡಬೇಕು ಅಂತಕ್ಕಂಥದ್ದು ವ್ಯವಸ್ಥಿತವಾಗಿ ನಡೀತಾ ಇದೆ. ಕೇಂದ್ರ ಸರ್ಕಾರದ ಒಂದು ಅಧಿಕಾರ ದುರುಪಯೋಗ ಆಗ್ತಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಆರೋಪ ಇರ್ತಕ್ಕಂಥದ್ದು. ಆದರೆ ಕರ್ನಾಟಕದಲ್ಲಿ ಇವತ್ತು ಏನಾಗ್ತಾ ಇದೆ, ಇವತ್ತು ಯಾವ ನಿಯಮಾವಳಿಗಳ ಅಡಿಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಅದೆಲ್ಲವನ್ನ ಗಾಳಿಗೆ ತೂರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಚುನಾವಣಾ ಆಯೋಗದ ಆಯುಕ್ತರ ಪರಿಮಿತಿ ಈ ನಿಯಮಾವಳಿಗಳನ್ನ ಈ ರೀತಿ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಹೇಳುತ್ತೆ. ಆದರೆ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥದ್ದು ರಾಜ್ಯದ ಸಿಬ್ಬಂದಿ ವರ್ಗ. ಇಲ್ಲಿ ಯಾವ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೆ ದುರ್ಬಳಕೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥದ್ದೇನು, ಹಲವಾರು ಭಾಗದಲ್ಲಿ ಇವತ್ತು ಯಾವುದೋ ಒಂದು ಚೌಲ್ಟ್ರಿಗಳು ಮತ್ತಿನ್ನ ಧಾರ್ಮಿಕ ಕ್ಷೇತ್ರವು ಎಲ್ಲ ಒಂದ್ ಕಡೆ ಕೂತು ಈ ಒಂದು ಅಕ್ರಮ ಮತದಾನಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥದ್ದಕ್ಕೆ ದುರುಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದಾದ್ಯಂತ ಚರ್ಚೆ ಪ್ರಾರಂಭ ಆಗಿದೆ. ಇಲ್ಲಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡು ಮತದಾರ ಪಟ್ಟಿಯಿಂದ ಹಲವಾರು ನಕಲಿ ಮತದಾನವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಈಗ ಇಲ್ಲಿ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಆರೋಪ. ಅದರ ಬಗ್ಗೆ ರಾಜ್ಯ ಸರ್ಕಾರ ಬಹಳ ಮೌನಿಗೆ ಶರಣಾಗಿದ್ದಾರೆ. ಪ್ರಮುಖವಾಗಿ ಈ ರಾಜ್ಯದ ಗೃಹ ಸಚಿವರು ಈಗೇನಿದ್ದಾರೆ, ಈಗಿನ ಮಂತ್ರಿಮಂಡಲದಲ್ಲಿ ಕಳೆದ 3 ವರ್ಷದಿಂದ ಬಹುಶಃ 3 ವರ್ಷದಲ್ಲಿ ಅವರಷ್ಟು ಮಾಧ್ಯಮಗಳ ಮುಂದೆ ಬಂದು ಪ್ರತಿಯೊಂದು ವಿಷಯಗಳನ್ನು ಕೆದಕಿ ಈ ಕೋಳಿಗಳು
ಯಾರ ಹುಡುಕೊಂಡು ಭೂಮಿನಲ್ಲಿ ಕೆದಕೋದಿದೆಯಲ್ಲ, ಆ ರೀತಿಯ ಒಂದು ವರ್ತನೆ ಅವರಿಂದ ಏನ್ ನಡೀತು, ಇದಕ್ಕೇನು ಉತ್ತರ ಕೊಡ್ತಾರೆ? ಬಹುಶಃ ಇದಕ್ಕೂ ಒಂದು ಆರ್ಕೆ ಉತ್ತರ ಕೊಟ್ಟವ್ರೆ. ನಾನು ನೆನ್ನೆ ನೋಡಿದೆ. ಇವತ್ತು ಈ ರೀತಿಯ ದುರುಪಯೋಗ ಏನಾಗ್ತಿದೆ, ಈ ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರಾಗಿ ನಿಮ್ಮ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥದ್ದು ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಪ್ರಾಮಾಣಿಕತೆ ತೋರಿಸ್ಕೊಂಡಿದ್ದೀರಿ, ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಹಾಕೋಬೇಕು ಅಂತಕ್ಕಂಥದ್ದು ನಾನು ಅವ್ರಿಗೂ ಪ್ರಶ್ನೆ ಮಾಡ್ತೀನಿ. ಅದ್ರ ಜೊತೆಗೆ ಕಾಂಗ್ರೆಸ್ ನಾಯಕರು ಪ್ರತಿನಿತ್ಯ ಯಾವೊಂದು ಟೀಕೆಗಳನ್ನು ಮಾಡ್ತಾ ಇದ್ರಿ, ಇವತ್ತು ಕರ್ನಾಟಕದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಮತಗಳ ಒಂದು ಪರಿಷ್ಕರಣೆ ಏನಾಗ್ತಿದೆ, ನಿಮ್ಮ ನಡವಳಿಕೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವತ್ತು ನಿಮ್ಮ ಈಗಿನ ಈ ಅಕ್ರಮಗಳೇನು ನಡೀತಾ ಇದೆ, ಯಾವುದೇ ರೀತಿಯ ಒಂದು ನಿಯಮಾವಳಿಗಳನ್ನ ಜಾರಿಗೆ ತರದೆ ಅದನ್ನ ಅನುಷ್ಠಾನದಲ್ಲಿ ನಿಮ್ಮ ವೈಫಲ್ಯತೆಯನ್ನು ತೋರಿಸ್ತಾ ಇದ್ದೀರಿ. ಇದು ನಡೀತಾ ಇದ್ರು ನಿಮ್ಮ ಜಾಣಕ್ಯೂಡು ಏನಿದೆ, ನಿಜವಾದಂತ ನಿಮ್ಮ ನೈತಿಕತೆ ಅನ್ನೋದನ್ನ ತೋರಿಸ್ಕೊಂಡಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಈಗ SIR ಪ್ರಕ್ರಿಯೆಯಲ್ಲಿ ಈಗ ಚುನಾವಣಾ ಆಯುಕ್ತರು ಇರ್ತಕ್ಕಂಥದ್ದು ನಾನು ಕೇಂದ್ರದ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಕಳಿಸಿದ್ದೇವೆ. ಅಲ್ಲಿಂದ ನಮಗೆ ಏನ್ ಡೈರೆಕ್ಷನ್ ಬರುತ್ತೆ ಅದನ್ನ ನಾನು ಫಾಲೋ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ಜವಾಬ್ದಾರಿ, ಇವತ್ತು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿರ್ತಾರೆ. ಈಗ ಆಯಾ ಜಿಲ್ಲೆಗಳಲ್ಲಿ ನಡೆದಿರ್ತಕ್ಕಂಥ ಇಂಥ ಒಂದು ನಿಯಮ ಬಾಹಿರವಾಗಿ ನಡ್ಕೊಂಡಿದ್ದಾರೆ, ಅದಕ್ಕೆ ತಕ್ಷಣ ಕ್ರಮ ತೆಗೆದುಕೋಬೇಕಾಗಿರ್ತಕ್ಕಂಥದ್ದು ಆಯಾ ಜಿಲ್ಲಾಧಿಕಾರಿಗಳ ಕರ್ತವ್ಯ. ಆದ್ರೆ ಇಲ್ಲಿ ಯಾವ ರೀತಿ ನಡೀತಾ ಇದೆ, ಇಲ್ಲಿ ವೈಫಲ್ಯ ಕೆಲವು ಜಿಲ್ಲಾಧಿಕಾರಿಗಳಿಂದಲೇ ನಡೆದಿರ್ತಕ್ಕಂಥದ್ದು. ಇಲ್ಲಿ ಅದಕ್ಕೆ ಸರ್ಕಾರ ಕ್ರಮ ತೆಗೆದುಕೋಬೇಕು. ಈಗ ನಾವು ಮುಂದೆ ಇನ್ನೊಂದು 2 ದಿನಗಳಲ್ಲಿ ಬಹುಶಃ ಕೇಂದ್ರದ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ದಾಖಲೆಗಳ ಸಮೇತ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಸಮಯ ಕೇಳಿದ್ದೇವೆ. ಬಹುಶಃ ಇನ್ನೊಂದು 3-4 ದಿನದಲ್ಲಿ ಕೇಂದ್ರದ ಚುನಾವಣಾ ಆಯೋಗಕ್ಕೂ ಈ ದೂರನ್ನು ಕೊಡ್ತಕ್ಕಂಥದ್ದು ನಿರ್ಧಾರ ಮಾಡಿ. ಈಗ ಕುಣಿಗಲ್ ಶಾಸಕ ರಂಗನಾಥ್ ಅವರು ಮಾತಾಡಿದ್ದಾರೆ ಸರ್, ಕುಮಾರಸ್ವಾಮಿ ಅವರ ಜೀನ್ಸ್ ಬಗ್ಗೆ ಮಂಗಳೂರಿನಿಂದ ಬೆಂಗಳೂರುವರೆಗೂ ಹೇಳ್ಬೇಕಾ? ಏನ್ ಜೀನ್ಸ್ ನನಗೆ ನಾನು ಡಾಕ್ಟರ್ ಅಲ್ಲ. ಆ ಕುಟುಂಬದ ಜೀನ್ಸ್ ತೆಗೆದು ಬಿಟ್ರೆ ಕನಕ್ಪುರದಿಂದ ನಡೀತದೆ. ಕನಕ್ಪುರದಿಂದ ಬಹುಶಃ ವಿದೇಶಕ್ಕೂ ಹೋಗುತ್ತೆ ಜೀನ್ಸ್, ವಿದೇಶಕ್ಕೂ ಹೋಗುತ್ತೆ. ಅಷ್ಟೇ ಅಲ್ಲ, ಆ ಜೀನ್ಸ್ ಹೇಗೆ ಅಂದ್ರೆ ಯಾರೋ ಚಂದ್ರಪ್ಪ ಸರ್ಕಲ್ ನಲ್ಲಿ ಯಾರೋ ಅಮೆರಿಕಾದಲ್ಲಿ ಇದ್ದವರು RT ಲಕ್ಷ್ಮಣ್ ಅಂತಲೂ ಯಾರೋ ಒಬ್ರು BT ಲಕ್ಷ್ಮಣ್ RT ಲಕ್ಷ್ಮಣ್ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡಿ ಈ ಜೀನ್ಸ್ ಇದೆಯಲ್ಲ, ಈ ಜೀನ್ಸ್ ಅವರೆಲ್ಲ ಎಲ್ಲ ಅಲ್ಲಿ ಸೇರ್ಕೊಂಡು ಪಾಪ ಒಬ್ಬ ಮಗಳನ್ನ ಬೀದಿ ಪಾಲ್ ಮಾಡಿ ಇವತ್ತು ಏನ್ ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಲೂಟಿ ಯಾವ ತರ ನಡೆಸ್ತಾರೆ. ಆ ಜೀನ್ಸ್ ನಮ್ಮಲ್ಲಿಲ್ಲ. ನನ್ನ ಜೀನ್ಸು ಹೌದು ಮಂಗಳೂರಿಂದ ಇಲ್ಲಿಗಲ್ಲ, ಇಡೀ ರಾಜ್ಯದಲ್ಲಿ ಗೊತ್ತಿದೆ ನನ್ನ ಜೀನ್ಸ್. ಇವ್ರ ಜೀನ್ಸ್ ಹೇಳಕ್ ಹೋದ್ರೆ ಅದು ವಿದೇಶಗಳಿಗೆ ಹೊರಟೋಗ್ಬಿಡುತ್ತೆ. ಇದೆಲ್ಲ ಬಿಟ್ಟು ಗೌರವಯುತವಾಗಿ ಕೆಲಸ ಮಾಡಿ. ಜೀನ್ಸ್ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅಂತಿಮವಾಗಿ ಕಾನೂನಾತ್ಮಕವಾಗಿ ಯಾವ ರೀತಿ ಈಗಾಗಲೇ ನ್ಯಾಯಾಲಯಕ್ಕೆ ದೂರು ಸಲ್ಲಿಸ್ತಕ್ಕಂಥದ್ದಕ್ಕೆ ನಮ್ಮ ಇಲ್ಲಿಯ ರೈತರು ಈಗಾಗಲೇ ವಕೀಲರುಗಳನ್ನೇನು ನೇಮಕ ಮಾಡ್ಕೊಂಡಿದ್ದಾರೆ. ಈಗ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿ ಮುಂದಿನ ಹೋರಾಟ ಮಾಡಬೇಕು ಆ ರೈತರ ಭೂಮಿ ಉಳಿಸ್ಲಿಕ್ಕೆ. ರೈತರುಗಳು ಈಗಾಗಲೇ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅವರು 7ನೇ ತಾರೀಕು ತಾವು ಬಂದಂತ ಸಂದರ್ಭದಲ್ಲಿ ಬರ್ಲಿಲ್ಲ, 27ನೇ ತಾರೀಕು ಅಂತ ಹೇಳಿ. ಈಗ ಇಲ್ಲಿನ ರೈತರು ಅಂದ್ರೆ ಪರವಾಗಿರುವಂತ ರೈತರು ನಮಗೊಂದು ಆಹ್ವಾನ ಕೊಡ್ತಿದ್ದಾರೆ, ಚೇರ್ಗಳನ್ನ ಹಾಕಿ ಬರ್ಲಿ ನಮ್ ಜೊತೆ ಚರ್ಚೆ ಮಾಡಿ. ಯೋಜನೆ ನನಗೆ ಯಾರು ಆಹ್ವಾನನೇ ಕೊಟ್ಟಿದ್ದಾರೆ. ನಾವು ವೇಟ್ ಮಾಡ್ತಿದ್ವಿ ಅಂತ. ನಾನು ನಿಜವಾದ ಭೂಮಿ ಕಳ್ಕೊಳ್ತಕ್ಕಂಥ ರೈತರೇನಿದ್ದಾರೆ ಅವ್ರ ಪರವಾಗಿ ಹೋಗಿದ್ದೀನಿ, ಅವ್ರ ಪರವಾಗಿ ಮುಖ್ಯಮಂತ್ರಿ ಕೇಳಿದ್ದೀನಿ. ಇಲ್ಲಿ ನಾನು ಬಂದ ದಿವಸ ಏನೋ ಶಾರ್ಟ್ ಪಿಚ್ಗಳು ಕೂತಿದಾರಲ್ಲ, ಆ ಶಾರ್ಟ್ ಪಿಚ್ಗಳು ಕೂತಿದ್ದಾರ ಜಮೀನಿದೆ ಅಲ್ಲಿ. ನರಸಿಂಹಯ್ಯ ಜಿಲ್ಲಾ ಪಂಚಾಯತಿ ಮಾಜಿ ಮೆಂಬರು, ಅವ್ರ ಜಮೀನು ಇದೆಯಾ ಅಲ್ಲಿ ಕೂತಿದಾರಲ್ಲ. ಕೊಡಿಯಾಲ ಗೈನಹಳ್ಳಿ ಜಯಚಂದ್ರ ಅವ್ರ ಜಮೀನು ಇದೆಯಾ? ಅದ್ಯಾವ ಕಬಡ್ಡಿ ಅವಂದಿದೆ ಜಮೀನು. ಬೆಂಗಳೂರಿಂದ ಬಂದಿದ್ದಲ್ಲ, ಬೆಂಗಳೂರಿಂದ ಬಂದು ಇಲ್ಲಿ ಪಾಪ ಇವ್ರನ್ನು ದಾರಿ ತಪ್ಪಿಸಿ ಇಲ್ಲಿ ಜಮೀನ್ ಮಾಡ್ಕೊಂಡಲ್ಲ ಮೇನ್ ರೋಡಲ್ಲಿ. ಅಂತರಿಗೆ ಬೇಕಾಗಿರೋದು ಈಗ ಈ ಟೌನ್ಶಿಪ್. ಆ ಜೀವನ ಮಾಡೋ ಹಳ್ಳಿಲಿ ಬಡವರು ಹಸು ಇಟ್ಕೊಂಡು ಹಾಲು ಕರೆದು
ಇಲ್ಲ ಬೆಳೆ ಬೆಳೆದು ಜೀವನ ಮಾಡ್ತಾವ್ರಲ್ಲ ಅವ್ರಿಗೆ ಬೇಕಿಲ್ಲ ಟೌನ್ಶಿಪ್. ಬೆಂಗಳೂರಿಂದ ಬಂದವ್ರಲ್ಲ ಅಲ್ಲಿ ನಿಂತಿದ್ನಲ್ಲ ಅಲ್ಲಿ ಯಾವ ತರ ಬಂದ್ರು ಅನ್ನೋದು ಗೊತ್ತು ನನಗೆ. ಈಗ ಪಾಪ ಅಲ್ಲವ್ರೆ, ನನಗೆ ಆಮೇಲೆ ಯಾರೋ ಹೇಳಿದ್ರು ಪಾಪ ಅವರು ಬಂದು ನಿಂತಿದ್ರು ಅಂತ ಹೇಳಿ. ಅಂತರಿಗೆ ಬೇಕು ಟೌನ್ಶಿಪ್. ಅಲ್ಲಿ ಜೀವನ ಮಾಡ್ತಕ್ಕಂಥ 30-50 ವರ್ಷದಿಂದ ಬದುಕ್ತಾವ್ರಲ್ಲ ಆ ರೈತರಿಗೆ ಬೇಕಲ್ಲ. ನಾನು ಅವ್ರ ಪರವಾಗಿ ಬಂದಿದ್ದು. ಇಲ್ಲಿ ಯಾವುದೋ ಈ ರಾಜಕೀಯಕ್ಕೋಸ್ಕರವಾಗಿ ಬಂದು ಬಟ್ಟೆ ಬಿಚ್ಕೊಂಡು ಕೂತ್ಕೊಂಡಾರತ್ತೆಲ್ಲ ಬಂದು ಚರ್ಚೆ ಮಾಡಲ ನಾನು. ಅಂದ್ರೆ 2 ಚೇರ್ ಹಾಕ್ಬಿಟ್ಟು ಖಾಲಿ ಬಿಟ್ಟು ಕುಂತಿದ್ದಾರೆ ಸರ್. ಯಾರು ಎಲ್ಲಿ ಅದೇ ಅವರು ಯಾರು ನನಗೆ ಯಾರು ಇನ್ವಿಟೇಷನ್ ಕೊಟ್ಟಿಲ್ಲ. ಈಗ ನಾನು ಉದಾಹರಣೆಗೆ ಜಂಗಮಕೋಟೆ ವಿಷಯ ಬಂತು, 3 ದಿವಸದಿಂದ ಕರೆಸಿ ಅಲ್ಲಿ ಏನೋ ಒಂದು ಜಂಗಮಕೋಟೆನಲ್ಲಿ ರೈತರು ಭೂಮಿನ ಭೂಸ್ವಾಧೀನ ಮಾಡಕ್ ಹೋಗೋರೆ ಅಂತ ವಿಷಯ ನನ್ನ ಮುಂದೆ ಬಂತು. ಮೊನ್ನೆ ಕರೆಸಿ ಎಲ್ಲ ಹೆಚ್ಚು ಕಡಿಮೆ ಎಲ್ಲಾರು ಚರ್ಚೆ ಮಾಡಿ ರೈತರ ಹತ್ರ ಅವ್ರ ಪರವಾಗಿ ನಿಲ್ಲಬೇಕು ಅಂತ ನಮ್ಮ ಶಾಸಕರಿಗೂ ನಾನು ಇವತ್ತು ನನಗೆ ಡೈರೆಕ್ಷನ್ ಕೊಟ್ಟು ಕಳಿಸಿದ್ದೀನಿ. ಅವ್ರ ವಾದ ಏನು ಅಂದ್ರೆ ಸರ್, ಹ್ಮ್ ಇಲ್ಲಿ ಕೊಡ್ತಿರುವಂತ ರೈತರು ಪರವಾಗಿ ಬಂದಿದ್ದಾರೆ, ಓಕೆ, ಬಟ್ ನೀವು ಯೋಜನೆ ಮಾಡಿದ್ರಿ ಅದರಿಂದ ನಮಗೆ ಸಮಸ್ಯೆ ಆಗಿದೆ, ನಮ್ಮ ಬಗ್ಗೆ ಬಂದು ಕೇಳಿ ಅಂತಾರೆ ಅವ್ರು. ಇವ್ರಿಗೆ ಯಾಕೆ ಸಮಸ್ಯೆ ಆಗಿದೆ? ರೆಡ್ ಝೋನ್ ಮಾಡೋದು, ನಾವು ಮಾರಾಟ ಇವ್ರಿಗೆ ಮಾಡಕ್ಕಾಗಲ್ಲ. ತೊಂದರೆ ಆಗಿದೆ. 2018 ನಿಮ್ಮ ಹತ್ರನೇ ಬಂದು ಭೇಟಿ ಆದ್ವಿ. ಯಾರು ನನ್ನದು ಯಾರು ಬಂದವ್ರೆ? ಇದೇ ರಾಜಣ್ಣ ಅವ್ರು ಹೇಳ್ತಿದ್ದಾರೆ, ಯಾರು ಬಂದವ್ರೆ? ನಾನು ಮಾಡ್ತೀನಿ ಯೋಜನೆ ಅಂತ ಹೇಳಿದ್ರು. ನಿಮಿಷ ಯಾರೋ ಈಗ ಶಾಸಕರವರಲ್ಲ ಮಾಗಡಿ, ಈ ಕ್ಷೇತ್ರ ಶಾಸಕರು ಯಾವ್ದೋ ಟಿವಿ ಮುಂದೆ ಕೂತ್ಕೊಂಡಿದ್ದು ನೋಡಿದೆ. ನನ್ನ ಹತ್ರ ಯಾರು ನನ್ನ ಬಂದಿದ್ದೆ ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಬಂದು ಇದು ಏನೋ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಅದೇನೋ ಎಲ್ಲ ಅಡ್ಡೆ ಹಾಕ್ಬಿಟ್ಟು ಕೇಳಿದ್ರು ಅಂತ ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ದಲ್ಲ ಟಿವಿಲಿ. ಯಾರು ನನಗೆ ಗೊತ್ತಿಲ್ಲ ಯಾರು ಬಂದು ಅಡ್ಡೆ ಹಾಕಿದ್ರು, ಯಾರು ಬಂದು ನನ್ನ ಹತ್ರ ಚರ್ಚೆ ಮಾಡಿದ್ರು. ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ನನಗೆ ವಿಷಯವೇ ಗೊತ್ತಿಲ್ಲ ನನಗೆ. ಇಲ್ಲಿ ಪ್ರಶ್ನೆ ಬ್ರದರ್, ಅವರಿಗೆ ಕನ್ನಡ ಭಾಷೆ ಬರುತ್ತಾ ಅನ್ನೋದು ಮೊದಲು ಕೇಳ್ತೀವಿ. ನಾನು 2006 ಎಸ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ರೀತಿಯ ಕಾರ್ಯಕ್ರಮಗಳನ್ನ ಯೋಜನೆನ 5 ಟೌನ್ಶಿಪ್ ಬೆಂಗಳೂರಿನ ಸರೌಂಡಿಂಗ್ನಲ್ಲಿ ತರಬೇಕು ಅಂತಕ್ಕಂಥದ್ದು ಒಂದು ಪ್ರಾರಂಭಿಕ ಹಂತದ ಚರ್ಚೆಗಳಾಗಿತ್ತು. ಆಗಿದ್ದಷ್ಟೇ, ಯಾವ ನೋಟಿಫಿಕೇಶನ್ ಮಾಡಿಲ್ಲ. ಏನು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದ ಹೋಗ್ಲಿ, ಫೈನಲ್ ನೋಟಿಫಿಕೇಶನ್ ಆಮೇಲೆ ಇರಲಿ. ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರಲಿಲ್ಲ. ವಿಧಾನ ನಮ್ಮ ಕಚೇರಿ UD ಸೆಕ್ರೆಟರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಒಂದು ಚಿಂತನೆ ನಡೆಸಿದಂಥದ್ದು, ಒಂದು ಪ್ರೋಗ್ರಾಮ್ಗಳು ನಡೀತಾ ಇತ್ತು. ವಿಧಾನಸಭೆಯಲ್ಲಿ ಯಾವ ಚರ್ಚೆ ನಡೀತು, ವಿಧಾನಸಭೆಯಲ್ಲಿ ಜುಲೈ 2007, ನಾನು 2006ರಲ್ಲೇ ಪ್ರಕ್ರಿಯೆ ನಡೀತಾ ಇದ್ದಿದ್ದು, ಅಲ್ಲಿಂದಲೇ ಪ್ರಾರಂಭ ಆಗಿದೆ. 2007 ಜುಲೈ ತಿಂಗಳಿನಲ್ಲಿ ಏನು ವಿರೋಧ ಪಕ್ಷದಲ್ಲಿ ಇದ್ದಂಥವ್ರು ಧರ್ಮಸಿಂಗ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇದೇ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಹೀಗೆ ಹಲವಾರು ನಾಯಕರು ಅವತ್ತಿನ ಭೂಸ್ವಾಧೀನ ಒಂದು ವಿಷಯದಲ್ಲಿ SEZನ ಒಂದು ಇದೇನು ಬಂದಿತ್ತು ಆಕ್ಟ್, ಅದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಉತ್ತರ ಕೊಡಬೇಕಾದ್ರೆ ನಾನು ವಿಧಾನಸಭೆಯ ಕಲಾಪದಲ್ಲಿ ಆಗಸ್ಟ್ 1ನೇ ತಾರೀಕು ಕೊಟ್ಟಿರ್ತಕ್ಕಂಥ ಉತ್ತರ, ನನ್ನ ಒಂದು ಬೆಳೆಸಿರ್ತಕ್ಕಂಥ ಆ ಪುಣ್ಯಾತ್ಮರು ಏನಿದ್ದಾರೆ ಅವರ ಜಮೀನುಗಳನ್ನ ಭೂಸ್ವಾಧೀನ ಮಾಡಿ ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡಲ್ಲ, ಟೌನ್ಶಿಪ್ನ ಅವಶ್ಯಕತೆ ಇಲ್ಲ, ನಾನು ಅದನ್ನ ನಿಲ್ಲಿಸಿದ್ದೇನೆ ಅಂತಕ್ಕಂಥದ್ದನ್ನ ವಿಧಾನಸಭೆಯಲ್ಲಿ ಅವ್ರ ಮುಖಕ್ಕೆ ಹೇಳಿದ್ದೀನಿ. ರೆಡ್ ಝೋನ್ ಮಾಡಿದ್ದೀರಾ ಅಂತ ಹೇಳ್ತೀರಾ ಒಂದ್ ನಿಮಿಷ ಇರಿ, ಅದ ದಾಖಲೆ ಕೂಡ ಇದೆ ಇಲ್ಲಿ, ಅವ್ರು ತೆಗೆದು ನೋಡ್ಕೋಬಹುದು, ಓದ್ಬೋದು ಕೂತ್ಕೊಂಡು ಟೈಮ್ ಇದ್ರೆ. ಅದಾದ ಮೇಲೆ ಆಗಸ್ಟ್ 15ನೇ ತಾರೀಕು ನಾನು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಮಾಡಬೇಕಾದ್ರೆ 5 PDA ವತಿಯಿಂದ 5 ಭಾಗದಲ್ಲಿ ಹೊಸ ಬಡಾವಣೆಗಳನ್ನ ರಚನೆ ಮಾಡಬೇಕು ಅಂತೇಳಿ ಘೋಷಣೆ ಮಾಡಿದೆ. ಈಗೇನು ಮೊನ್ನೆ ಕೆಂಪೇಗೌಡ ಬಡಾವಣೆ ಅಂತೇಳಿ ರಸ್ತೆ ಮಾಡೋರು ತೋರಿಸ್ತಾವ್ರಲ್ಲ, ಆ ಕೆಂಪೇಗೌಡ ಬಡಾವಣೆ, ವಿಶ್ವೇಶ್ವರಯ್ಯ ಹೆಸರಿನ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಇನ್ನೊಂದು 5 ಬಡಾವಣೆಗಳನ್ನ ರಚನೆ ಮಾಡತಕ್ಕಂಥ ತೀರ್ಮಾನ ಮಾಡಿ ಘೋಷಣೆ ಮಾಡಿ ಚಾಲನೆ ಕೊಟ್ಟೆ ಆಗಸ್ಟ್ 15ನೇ ತಾರೀಕು. ಇದೆಲ್ಲ ಬಂದಾಗಿತ್ತು. ರೆಡ್ ಝೋನ್ ಇದೆಯಲ್ಲ, ರೆಡ್ ಝೋನ್ ಮಾಡ್ತಕ್ಕಂಥದ್ದು ತೀರ್ಮಾನ ಬರೀ ಇದೊಂದಕ್ಕಲ್ಲ, ಬೆಂಗಳೂರಿನ ಸರೌಂಡಿಂಗ್ನಲ್ಲಿ ಪ್ರತಿ 10 ವರ್ಷಕ್ಕೋ ಇಲ್ಲ 15 ವರ್ಷಕ್ಕೋ ಒಂದು CDP ಪ್ಲಾನ್ ಮಾಡಬೇಕು ಸರ್ಕಾರ ನಡೆಸೋರು. ಹಿಂದಿದ್ದಂಥ ಸರ್ಕಾರಗಳು 20 ವರ್ಷ ಆದರೂ ಮಾಡಿರಲಿಲ್ಲ. ನನ್ನ ಕಾಲದಲ್ಲಿ
ಏನು ಒಂದು 10 ರಿಂದ 15 ವರ್ಷದಲ್ಲಿ ಒಂದು CDP ಪ್ಲಾನ್ ಮಾಡಬೇಕು. ಆ CDP ಪ್ಲಾನ್ ಮಾಡಿದಾಗ ಇದು ರೆಡ್ ಝೋನ್ ಅಲ್ಲಿ ಇದೆ ಅಂತಲೇ ಇಟ್ಕೊಳ್ಳೋಣ. ರೆಡ್ ಝೋನ್ ಇಂದ ನಿಮಗಾಗಿದ್ದ ತೊಂದರೆ ಏನು? ರೈತರಿಗಾದ ತೊಂದರೆ ಏನು? ರೆಡ್ ಝೋನ್ ಅಂತಕ್ಕಂಥದ್ದು ಮಾಡೋದು ಯಾವ ಒಂದು ಸಾರ್ವಜನಿಕವಾದಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯೋಜನೆನ, ಅದು ಆಸ್ಪತ್ರೆ ಕಟ್ಟತಕ್ಕಂಥದ್ದು, ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೋ ಇಲ್ಲ ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೋ ಆ ಜಮೀನುಗಳನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಇರತಕ್ಕಂಥ ಕಾನೂನು ಅದು ರೆಡ್ ಝೋನ್ ಅಂದ್ರೆ. ಇನ್ನುಳಿದಿದ್ದು ಜಮೀನುಗಳನ್ನ ಅವ್ರು ಮಾರಾಟ ಮಾಡ್ಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ. ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಯಾರು ರೈತರಿರ್ತಾನೆ ಜಮೀನನ್ನ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ, ಜಮೀನನ್ನ ಖರೀದಿ ಮಾಡ್ಕೊಳ್ಳಿಕ್ಕೆ ರೈತರಿಂದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅದರ್ ದ್ಯಾನ್ ಕೃಷಿ ಬಿಟ್ಟು ಬೇರೆದಕ್ಕೆ ಇವೆಲ್ಲ ಮಾಡೋದಕ್ಕೆ ದೊಡ್ಡ ದೊಡ್ಡ ಕಟ್ಟಡಗಳು, ಇಂಡಸ್ಟ್ರಿಗಳು ಇದೆಲ್ಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇದು ರೈತರಿಗೋಸ್ಕರಲೇ ಉಳಿಸಿದ್ದು. ನೀವು ಈಗ ಆ ರೆಡ್ ಝೋನನ್ನ ಉಲ್ಲಂಘನೆ ಮಾಡ್ಕೊಂಡು ಈಗೇನೋ ಮಾಡ್ಕೊಂಡು ಹೊರಟಿದ್ದೀರಿ. ರೆಡ್ ಝೋನ್ ಅದು ಮಾಡಿದ್ರಿಂದ ಇದೇ ಮಹಾನುಭಾವ ಹೇಳೋರಲ್ಲ. ರೆಡ್ ಝೋನ್ ಮಾಡಿದ್ರಿಂದ ಅಟ್ಲೀಸ್ಟ್ ರೈತರ ಭೂಮಿ ಉಳ್ಕೊಂಡಿದೆ, ಇಲ್ಲದೆ ಹೋಗಿದ್ದಾರೆ ಲ್ಯಾಂಡ್ ಮಾಫಿಯಾಗಳು ಇಷ್ಟೊತ್ತಿಗೆಲ್ಲ ಲೂಟಿ ಮಾಡ್ಬಿಡೋರು ಅಂತ ಇವರೇ ಭಾಷಣ ಮಾಡೋರು. ನಿಮ್ಮ ಹತ್ರನೇ ಕ್ಯಾಸೆಟ್ ಇದೆಯಲ್ಲ. ಅದರಿಂದ ಇಲ್ಲಿ ನನ್ನ ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದು ನನ್ನಿಂದ ಏನೂ ಆಗಿಲ್ಲ. ಪ್ರಾರಂಭ ಆಗಿರೋದು ಇವರಿಂದ. ರೈತರು ನಿದ್ದೆಗೆಡಿಸಿ ಪಾಪ ಹೆಣ್ಮಕ್ಳನ್ನ 500 ದಿವಸಗಳಿಂದ ಅವ್ರು ಕೂರಿಸಿದಾರೆ ರಸ್ತೆಯಲ್ಲಿ. ಅದು ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಥ್ಯಾಂಕ್ ಯು.